ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸುಮನ್ ಟಿವಿಯ ಈ ವಿಶೇಷ ಸೆಗ್ಮೆಂಟ್ಗೆ ಪ್ರೀತಿಯ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಅಂಬಾರಿ ಈ ಒಂದು ಸಿನಿಮಾ ಯಾರಿಗೆ ಗೊತ್ತಿಲ್ಲ ಹೇಳಿ. ಸೂಪರ್ ಡೂಪರ್ ಇಟ್ಟಾದಂತಹ ಸಿನಿಮಾ ಇದು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಅಲೆಯನ್ನ ಸೃಷ್ಟಿ ಮಾಡಿದಂತಹ ಸಿನಿಮಾ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ. 2009ರಲ್ಲಿ ಈ ಒಂದು ಸಿನಿಮಾ ತೆರೆ ಕಾಣುತ್ತೆ. ತೆರೆ ಕಂಡಾದ ನಂತರ ಸೂಪರ್ ಡೂಪರ್ ಇಟ್ಟಾಗತ್ತೆ. ಸರಿಸುಮಾರು 150 ದಿನಗಳ ಕಾಲ, ಹೆಚ್ಚು ದಿನಗಳೇ ಅಂತಲೇ ಹೇಳ್ಬೋದು, ಪ್ರದರ್ಶನ ಕೂಡ ಕಾಣುತ್ತೆ. ಸುಮನ್ ಟಿವಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸುಮನ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸುಮನ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ಸುಮನ್ ಟಿವಿನ ನೀವು ನೋಡಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಪ್ಪದೆ ಶೇರ್ ಮಾಡಿ. ಸೊ ಇದನ್ನು ಸಪೋರ್ಟ್ ಮಾಡೋಣ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸುಮನ್ ಟಿವಿ ಕನ್ನಡನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಸುಮನ್ ಟಿವಿ. ಧನಂಜಯ್ ಪಾತ್ರದಲ್ಲಿ ಯೋಗೀಶ್ ಅವ್ರು ಕಾಣಿಸ್ಕೊಳ್ತಾರೆ. ಸರು ಪಾತ್ರದಲ್ಲಿ ನಮ್ಮ ಸುಪ್ರೀತಾ ಅವ್ರು ಕಾಣಿಸ್ಕೊಳ್ತಾರೆ. ಆದರೆ ಈ ಸಿನಿಮಾ ಮಾಡಾದ್ಮೇಲೆ ಸುಪ್ರೀತ್ ಅವ್ರಿಗೆ ಒಂದು ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ. ಯಾಕಂದರೆ ತುಂಬ ಅದ್ಭುತವಾಗಿ ಅವರ ಎಮೋಷನ್ಸ್ ಆಗಿರ್ಬೋದು, ಅವರ ಒಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದಾಗಿರ್ಬೋದು, ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಎಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್ಟಾಗಿತ್ತು. ಆ್ಯಂಡ್ ಬಹಳಷ್ಟು ಜನ ಅಭಿಮಾನಿಗಳ ಬಳಗವನ್ನು ಅವರು ಕೂಡ ಹೊಂದಿದ್ರು ಸುಪ್ರೀತಾ ಅವರು. ಯೋಗೇಶ್, ಈವನ್ ಲೂಸ್ ಮಾದ ಯೋಗಿ ಅವರು ಕೂಡ ಅಷ್ಟೇ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರು. ಅವ್ರಿಗೂ ಕೂಡ ಒಂದು ಒಳ್ಳೆ ಫ್ಯಾನ್ ಬೇಸ್ ಸೃಷ್ಟಿಯಾಗಿತ್ತು. ಬಹಳಷ್ಟು ಅವಕಾಶಗಳನ್ನು ಕೂಡ ಹುಡ್ಕೊಂಡು ಬಂದಿತ್ತು ಅಂಬಾರಿ ಸಿನಿಮಾ ಆದ ನಂತರ. ಆದರೆ ಅಂಬಾರಿ ಸಿನಿಮಾ ಆದಮೇಲೆ ಯೋಗೇಶ್ ಅವರಂತೂ ಒಂದಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ. ಸುಪ್ರೀತಾ ಅವರು ಸಡನ್ನಾಗಿ ಕನ್ನಡ ಚಿತ್ರರಂಗದಿಂದ ದೂರ ಉಳಿತಾರೆ. ಎಲ್ಲಿ ಹೋಗ್ತಾರೆ ಅನ್ನೋದು ಗೊತ್ತಾಗಲ್ಲ, ಕಣ್ಮರೆ ಆಗಿಬಿಡ್ತಾರೆ. ಆದರೆ ಆ ನಟಿಗೆ ಯಾಕೆ ಸಿನಿಮಾಗಳ ಅವಕಾಶ ಬರಲಿಲ್ವಾ ಹಾಗಾದರೆ? ಅಥವಾ ಆಕೆಗೆ ಡಿಮ್ಯಾಂಡ್ ಇರಲಿಲ್ವಾ? ಯಾಕಂದರೆ ಅಂಬಾರಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅಫ್ಕೋರ್ಸ್ ಅವ್ರಿಗೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿತ್ತು. ಸಿನಿಮಾಗಳ ಅವಕಾಶಗಳು ಕೂಡ ಹೆಚ್ಚಾಗಿ ಆಫ್ಕೋರ್ಸ್ ಹೋಗೇ ಹೋಗುತ್ತಲ್ವ. ಆದರೆ ಆ ನಟಿಗೆ ಅವಕಾಶಗಳು ಹುಡ್ಕೊಂಡು ಬರಲಿಲ್ವಾ? ಅಥವಾ ಏನಾಗಿರ್ಬೋದು? ಆ ನಟಿಗೆ ಏನಾದರೂ ಅನ್ಯಾಯ ಆಯಿತಾ? ಎಸ್, ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಈ ಒಂದು ಕಾರ್ಯಕ್ರಮದ ಮುಖೇನ ತಿಳಿಸ್ತಾ ಹೋಗ್ತೀನಿ. For business and personal promotions in Suman TV Kannada, please contact 9686376663. ಸುಪ್ರೀತಾ ಶೆಟ್ಟಿ ಅಂದರೆ ಅಂಬಾರಿ ಸಿನಿಮಾದ ಸರು ಪಾತ್ರಧಾರಿ. ಈ ಹೆಸರು ಅಷ್ಟೊಂದೇನು, ಸುಪ್ರೀತಾ ಶೆಟ್ಟಿ ಅಂದ ತಕ್ಷಣ ಯಾರಿಗೂ ಗೊತ್ತಾಗಲ್ಲ, ಅಷ್ಟೊಂದು ಫೇಮಸ್ ಕೂಡ ಅಲ್ಲ ಈ ಹೆಸರು. ಯಾಕಂದರೆ ಸರು ಅಂದರೆ ಎಲ್ರಿಗೂ ಗೊತ್ತಾಗತ್ತೆ. ಅಂಬಾರಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ, ಹೀರೋಯಿನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಸರು ಅಂದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ, ಅಂಬಾರಿ ಸಿನಿಮಾದ ಹೀರೋಯಿನ್ ಅಲ್ವಾ ಸರು. ಯಾಕಂದರೆ ಅವ್ರು ಸುಪ್ರೀತಾ ಶೆಟ್ಟಿ ಅನ್ನೋದಕ್ಕಿಂತ ಜಾಸ್ತಿ ಸರು ಅಂತಲೇ ಅವರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಅವರು ಮೂಲತಃ ಕರಾವಳಿ ಭಾಗದವರು, ಮಂಗಳೂರಿನವರು. ಅಲ್ಲಿ ಜನಿಸಿರ್ತಾರೆ. ಜೊತೆಗೆ ಒಂದು ದೊಡ್ಡ ಮಟ್ಟದ ಕನಸನ್ನು ಕಾಣ್ತಾರೆ. ನಾನೊಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೇಕು, ಹೀರೋಯಿನ್ ಆಗಬೇಕು. ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತಲ್ವೇನ್ರಿ, ಒಬ್ರೊಬ್ರಿಗೆ ಒಂದೊಂದು ಕನಸಿರುತ್ತೆ. ಅದೇ ರೀತಿಯಾಗಿ ಸುಪ್ರೀತ್ ಅವ್ರಿಗೂ ಕೂಡ ಒಂದು ಕನಸಿರುತ್ತೆ, ನಾನು ಹೀರೋಯಿನ್ ಆಗಬೇಕು, ಬಹಳಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಬೇಕು. ಹೀಗೆ ನಾನಾ ಥರದ ಕನಸುಗಳನ್ನು ಹೊತ್ತು ಬರ್ತಾರೆ. ಅದಾದಮೇಲೆ ಮಾಡ್ಲಿಂಗ್ ಅನ್ನುವಂಥ ಒಂದು ಮಾಡ್ಲಿಂಗ್ ಕ್ಷೇತ್ರಕ್ಕೆ ಕಾಲಿಡ್ತಾರೆ ಅವರು, ಸುಪ್ರೀತಾ ಅವರು. ಮೊದಲನೇದಾಗಿ ಬಂದ ತಕ್ಷಣವೇ ಅವ್ರಿಗೆ ಸಿನಿಮಾದಲ್ಲಿ ಅವಕಾಶಗಳು ಸಿಗೋದಿಲ್ಲ. ಮಾಡ್ಲಿಂಗ್ ಅದಾದ ನಂತರ ಮಾಡ್ಲಿಂಗ್ ಮಾಡ್ಕೊಳ್ತಾ ಒಂದಷ್ಟು ಸಿನಿಮಾಗಳಲ್ಲಿ ಆಡಿಷನ್ಸ್ ಕೊಡ್ತಾ ಹೋಗ್ತಾರೆ. ಅವರ ಮೊದಲನೇ ಸಿನಿಮಾ ಬಂದೇ ಬರ್ತಾಳೆ ಅನ್ನುವಂತಹ ಸಿನಿಮಾಗೆ ಅವರು ಬಣ್ಣವನ್ನು ಹಚ್ತಾರೆ. ಅವ್ರದ್ದು ಅದು ಮೊದಲನೇ ಸಿನಿಮಾ ಸುಪ್ರೀತಾ ಅವ್ರದ್ದು. ಅದಾದ ಬಳಿಕ ಅವರಿಗೆ ಅಂಬಾರಿ ಅನ್ನುವಂತಹ ಸಿನಿಮಾದಲ್ಲಿ ಅವಕಾಶ ಸಿಗ್ತಾ ಹೋಗುತ್ತೆ. ಅದು ಒಂದು ಕಡಿಮೆ ಬಡ್ಜೆಟ್ನ ಸಿನಿಮಾ ಅಂಬಾರಿ ಸಿನಿಮಾ. ಅಂದರೆ ಒಂದು 2.5 ಕೋಟಿ ಬಡ್ಜೆಟ್ನಲ್ಲಿ ಮಾಡಬೇಕು. ಸೊ ಹಾಗಾಗಿ ಹೊಸಬ್ರನ್ನ ತೊಗೊಳ್ಬೇಕು. ಅಂದರೆ ಡಿಮ್ಯಾಂಡ್ ಇರುವಂತಹ ಹೀರೋಯಿನ್ಗಳೇನಾದರೂ ತೊಗೊಂಡ್ರೆ ಅವ್ರಿಗೆ ಜಾಸ್ತಿ ಪೇಮೆಂಟ್ ಕೊಡಬೇಕಾಗತ್ತೆ. ಅವರು ಕೇಳಿದಂತಹ ಸಂಭಾವನೆ ಕೊಡೋದಕ್ಕಾಗಲ್ಲ ಅನ್ನುವಂತಹ ಕಾರಣಕ್ಕೆ ಅವರು ಹೊಸಬ್ರನ್ನ ಹುಡುಕ್ತಾ ಇರ್ತಾರೆ. ಒಂದು ಇನ್ನೋಸೆಂಟಾಗಿ ಆ್ಯಕ್ಟ್ ಮಾಡೋದು, ಒಂದು ಎಮೋಷನ್ಸಲ್ಲಿ ಆ್ಯಕ್ಟ್ ಮಾಡುವಂಥ ರೀತಿ ಆಗಿರ್ಬೋದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡುವಂಥವ್ರನ್ನ ಅವರು ಹುಡುಕ್ತಾ ಇರ್ತಾರೆ. ಆಗ ಸುಪ್ರೀತಾ ಅವರು ಆ ಒಂದು ಸಿನಿಮಾಗೆ ಸೆಲೆಕ್ಟ್ ಆಗ್ತಾರೆ. ಬಹುಶಃ ಸಿನಿಮಾ ತಂಡಕ್ಕೂ ಕೂಡ ಒಂದು ಇದು ಇರಲ್ಲ ಅನ್ಸುತ್ತೆ. ಅಂದರೆ ಈ ಒಂದು ಸಿನಿಮಾ ಇಷ್ಟೊಂದು ಸೂಪರ್ ಡೂಪರ್ ಹಿಟ್ಟಾಗುತ್ತಾ ಅನ್ನುವಂಥ ಒಂದು ನಿರೀಕ್ಷೆ ಕೂಡ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಈ ಸಿನಿಮಾ ರೀಚ್ ಆಯಿತು. ಜೊತೆಗೆ ಬಹಳಷ್ಟು ಜನಗಳಿಗೆ ಇಷ್ಟ ಆಯಿತು. ಆ್ಯಂಡ್ ಅದರಲ್ಲಿ ಬರುವಂತಹ ಕೆಲವೊಂದಷ್ಟು ಸೀನ್ಸ್ಗಳು ಈಗಲೂ ಕೂಡ ನಾವು ರೀಲ್ಸ್ಗಳಲ್ಲಿ ನೋಡ್ತಾ ಇರ್ತೀವಿ. ಎಷ್ಟೊಂದು ಈಗಲೂ ಆ ಸಿನಿಮಾದಲ್ಲಿ ಬರುವಂತಹ ಸಾಂಗ್ಗಳಾಗಿರ್ಬೋದು, ಆ ಸೀನ್ಸ್ಗಳಾಗಿರ್ಬೋದು, ಕೆಲವೊಂದಷ್ಟು ಡೈಲಾಗ್ಗಳಾಗಿರ್ಬೋದು, ಅದೆಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್ಟಾಗಿತ್ತು. ಸರಿಸುಮಾರು ಈ ಒಂದು ಸಿನಿಮಾಗೆ ಬಡ್ಜೆಟ್ 2.5 ಕೋಟಿ ಬಡ್ಜೆಟ್ನಲ್ಲಿ ಮಾಡಿದಂತಹ ಸಿನಿಮಾ ಇದು ಅಂಬಾರಿ ಸಿನಿಮಾ. ಆದರೆ ಈ ಸಿನಿಮಾ
ಆ ಒಂದು ಪ್ರದರ್ಶನ ಕಂಡಾದ್ಮೇಲೆ ಸರಿಸುಮಾರು ಎಷ್ಟು ಕೋಟಿ ಅಂತ ಅಂದರೆ 25-30 ಕೋಟಿ ಪ್ರದರ್ಶನ ಕಂಡಾದ್ಮೇಲೆ ಅಷ್ಟು ಒಂದು ಇದನ್ನು ಮಾಡುತ್ತೆ, ಅದು ಪ್ರಾಫಿಟನ್ನು ಮಾಡುತ್ತೆ. ಸುಮಾರು 25-30 ಕೋಟಿ ಅಂದರೆ ಆಗಿನ ಕಾಲದಲ್ಲೇ ಇಷ್ಟೊಂದು ಕಲೆಕ್ಷನ್ನ ಈ ಒಂದು ಸಿನಿಮಾ ಮಾಡುತ್ತೆ. ಅದಾದ ಬಳಿಕ 150 ದಿನಗಳ ಕಾಲ ಹೆಚ್ಚು ಪ್ರದರ್ಶನ ಕೂಡ ಈ ಒಂದು ಸಿನಿಮಾ ಕಾಣತ್ತೆ. ಆದರೆ ಈ ಒಂದು ಇಷ್ಟೊಂದು ಸೂಪರ್ ಡೂಪರ್ ಇಟ್ಟಾದಮೇಲೆ ಆಫ್ಕೋರ್ಸ್ ಎಲ್ರಿಗೂ ಕೂಡ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಲೂಸ್ ಮಾದ ಯೋಗಿಯವ್ರಿಗೂ ಕೂಡ ಒಂದಷ್ಟು ಆಫರ್ಸ್ಗಳು ಹೋಗುತ್ತೆ. ಆಫರ್ಸ್ ಹೋದಾದ್ಮೇಲೆ ಅವರು ಕೂಡ ಸುಮಾರು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ. ಲೂಸ್ ಮಾದ ಯೋಗಿಯವರು ಕೂಡ ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಆಗ್ತಾರೆ, ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್ಗಳಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ. ಸುಮಾರು ಚಿತ್ರಗಳಲ್ಲಿ ಹೀರೋ ಆಗಿ ಕಾಣಿಸ್ಕೊಳ್ತಾರೆ ಅವರು, ಲೂಸ್ ಮಾದ ಯೋಗಿಯವರು. ಬಟ್ ಏನಾಗತ್ತೆ ಅಂತಂದರೆ ಸುಪ್ರೀತ್ ಅವ್ರಿಗೆ ಎಲ್ಲವೂ ಕೂಡ ಟ್ಯಾಲೆಂಟ್ ಇತ್ತು. ಒಂದು ಕಡೆ ಯೋಗಿಯವರು ಸಿಕ್ಕಾಪಟ್ಟೆ ಡಿಮ್ಯಾಂಡು, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ. ಆದರೆ ಈ ಕಡೆ ಸುಪ್ರೀತ್ ಅವರು, ಸರು ಅವ್ರು ಎಲ್ಲೋದ್ರು? ಅಯ್ಯೋ ಸರು ಅವ್ರಿಗೆ, ಯಾಕಂದರೆ ಅವ್ರಿಗೆ ಒಂದು ಅಭಿಮಾನಿಗಳ ಬಳಗ ಇತ್ತು. ಅವರ ಆ್ಯಕ್ಟಿಂಗಿಗೆ ಎಷ್ಟೊಂದು ಜನ ಫಿದಾಗಿದ್ರು. ವಾವ್, ಸರು ಎಷ್ಟು ಚೆಂದಾಗಿ ಆ ಮುಗ್ಧತೆಯಿಂದ ಆ್ಯಕ್ಟ್ ಮಾಡೋದಾಗಿರ್ಬೋದು, ಅವ್ರ ಫೀಲಿಂಗ್ಸು, ಎಮೋಷನ್ಸು ಆ ಎಲ್ಲ ಎಕ್ಸ್ಪ್ರೆಸ್ ಮಾಡಿದಂತಹ ರೀತಿ ಇದೆಯಲ್ಲ ಎಲ್ರಿಗೂ ಇಷ್ಟ ಆಗಿತ್ತು. ನೆಕ್ಸ್ಟ್ ಇವ್ರದ್ದು ಯಾವ ಸಿನಿಮಾ ಬರುತ್ತಪ್ಪ ಅಂತ ಎಲ್ಲರೂ ಕೂಡ ತುಂಬ ಕಾತರದಿಂದ ಕಾಯ್ತಾ ಇರ್ತಾರೆ. ಎಲ್ಲೋದ್ರು ಸರು ಅವರು, ಯಾವ ಸಿನಿಮಾ ಮಾಡ್ತಾರೆ, ಯಾವ ಸಿನಿಮಾದಲ್ಲಿ ಇವ್ರು ಕಾಣಿಸ್ಕೊಳ್ಬೋದು. ಸರು ಅವ್ರಿಗೆ ಇಷ್ಟೊಂದು ಡಿಮ್ಯಾಂಡ್ ಅಂತೂ ಕ್ರಿಯೇಟ್ ಆಗಿರುತ್ತೆ, ಮೇ ಬಿ ತುಂಬ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರ್ತಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿರ್ತೀವಿ, ಭಾಳಷ್ಟು ಜನ ಅಂದ್ಕೊಂಡಿರ್ತಾರೆ. ಆದರೆ ಈ ಒಂದು ಸುಪ್ರೀತ್ ಅವ್ರಿಗೇನಿದೆ ಅವಕಾಶಗಳೇ ಹೋಗೋದಿಲ್ಲ. ನಮಗಿಲ್ಲಿ ಅರ್ಥ ಆಗೋದೇನು ಅಂತ ಅಂದರೆ ಬರೀ ಟ್ಯಾಲೆಂಟು ಬ್ಯೂಟಿ ಇದ್ದು ಮಾತ್ರಕ್ಕೆ ಎಲ್ಲವೂ ಕೂಡ ಅಂದರೆ ಸಿಕ್ಕಿಬಿಡುತ್ತೆ ಅನ್ನುವಂಥದ್ದು ಅಂದ್ಕೊಳ್ತೀವಿ ನಾವು. ಆದರೆ ಖಂಡಿತ ಇಲ್ಲ. ಸರು ಅವ್ರ ವಿಚಾರದಲ್ಲಿ ಅದೇ ನಡೆದಿದ್ದು. ಅಂದರೆ ಸುಪ್ರೀತಾ ಅವ್ರೇನಿದ್ದಾರೆ ನೋಡಿ, ನನಗೆ ಈಗಲೂ ಸರು ಅಂತಲೇ ಬರುತ್ತೆ. ಯಾಕಂದರೆ ಅವ್ರ ಪಾತ್ರ ಅಷ್ಟು ನೆನಪಲ್ಲಿ ಉಳಿಯುವಂಥ ಪಾತ್ರ, ಅದು ಅಷ್ಟು ನೆನಪಾಗಿ ಉಳಿದಿದೆ ಅಂತ, ಅಷ್ಟು ಚೆಂದಾಗ ಆ್ಯಕ್ಟ್ ಮಾಡಿದ್ದಾರೆ ಆ ಒಂದು ಸಿನಿಮಾದಲ್ಲಿ. ಸೊ ಅವರು ಕೂಡ ಹೆಂಗೆ ಅಂದರೆ ಈಗ ಅದಾದಮೇಲೆ ಯಾವ ಸಿನಿಮಾದಲ್ಲೂ ಅವ್ರು ಕಾಣಿಸ್ಕೊಳ್ಳಲ್ಲ. ಹೀಗೆ ನೆನಪಿನ ಅಂಗಳ ಅನ್ನುವಂತಹ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಅದಾದಮೇಲೆ ಒಂದು ಸಿನಿಮಾದಲ್ಲಿ ಆಗ ಪ್ರೆಸ್ ಮೀಡಿಯಾ ಕರೆದಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಸುಪ್ರೀತ್ ಅವ್ರಿಗೆ ಒಂದಷ್ಟು ಪ್ರಶ್ನೆಗಳು ಎದುರಾಗುತ್ತೆ ಸಹಜವಾಗಿ. ಯಾಕೆ ಸುಪ್ರೀತ್ ಅವರೇ ನೀವೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಬ್ಯಾಕ್ ಟು ಬ್ಯಾಕ್ಸ್ ಅದರಲ್ಲೂ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೊಳ್ತೀರಾ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಯಾಕೆ ನೀವು ಯಾವ ಒಂದು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ನಿಮಗೆ ಅವಕಾಶಗಳು ಬರ್ತಾ ಇಲ್ವಾ, ಯಾವ ಕಾರಣಕ್ಕಾಗಿ ನೀವೊಂದು ಸಿನಿಮಾದಲ್ಲಿ ನೀವು ಕಾಣಿಸ್ಕೊಳ್ತಿಲ್ಲ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಎದುರಾದಾಗ ಸುಪ್ರೀತ್ ಅವರು ಡೈರೆಕ್ಟಾಗಿ ಆನ್ಸರ್ ಮಾಡ್ತಾರೆ. ನಮ್ಮ ಕನ್ನಡ ಚಿತ್ರರಂಗದ ಒಂದಷ್ಟು ವಿಚಾರಗಳನ್ನು, ಅಂದರೆ ಅವರಿಗೆ ಈ ಒಂದು ಚಿತ್ರರಂಗದಲ್ಲಿ ಆದಂತಹ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ಅವರು ಶೇರ್ ಮಾಡ್ತಾ ಹೋಗ್ತಾರೆ. ಏನು ಅಂತ ಅಂದರೆ ಸುಪ್ರೀತ್ ಅವ್ರಿಗೆ ಈ ಒಂದು ಪ್ರಶ್ನೆ ಎದುರಾದಾಗ ಅವ್ರು ಹೇಳಿದ್ದು, ಈ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಳಿಗೆ ಏನಿದೆ ಅದು ಅಲ್ಲಿ ತುಂಬ ಅನ್ಯಾಯ ಆಗ್ತಾ ಇದೆ. ಅವಕಾಶಗಳು ಬೇಕು ಅಂತ ಅಂದರೆ ಬೇರೆ ರೀತಿ ನಮ್ಮನ್ನು ಬಳಸ್ಕೊಳ್ತಾರೆ. ಹಾಗಾಗಿ ಈ ಒಂದು ಇಂಡಸ್ಟ್ರಿ ಅಷ್ಟರ ಮಟ್ಟಿಗೆ ಹೆಣ್ಣು ಮಕ್ಕಳಿಗೆ ಸೇಫ್ ಅಲ್ಲ. ಅಂದರೆ ಇನ್ನೂ ಈ ವಿಚಾರವನ್ನು ನಾನು ಎಲಾಬ್ರೇಟ್ ಮಾಡಿ ಹೇಳ್ಬೋದು, ಆದರೆ ನಾನು ಅದನ್ನು ಆ ವಿಚಾರವನ್ನು ಹೇಳೋದಕ್ಕೆ ಆಗಲ್ಲ. ನೀವೇ ಅದನ್ನು ಅರ್ಥ ಮಾಡ್ಕೊಳ್ರಿ. ಯಾಕಂದರೆ ಎಲ್ಲವೂ ಕೂಡ ಬಹಿರಂಗ ಪಡಿಸಿದ್ರೆ ನನಗೆ ಮುಂದೆ ಪ್ರಾಬ್ಲಮ್ ಆಗ್ಬೋದು. ಸೊ ಹಾಗಾಗಿ ಬಹುಶಃ ಈ ವಿಚಾರಗಳಿಂದನೇ ಕೂಡ ಈ ಒಂದು ವಿಚಾರಗಳಿಂದ ನಾನು ಬಹಳಷ್ಟು ಜನ ನನಗೆ ಸಿನಿಮಾದ ಅವಕಾಶಗಳು ಕೊಡದೇ ಇರ್ಬೋದು. ಹಾಗಾಗಿ ಮೇ ಬಿ ಸರು ಅವರು ಕೂಡ ಡೈರೆಕ್ಟಾಗಿ ಈ ವಿಚಾರನ ಹೇಳಿದಾಗ ನಮಗೂ ಕೂಡ ಅನಿಸಿದ್ದೇನಪ್ಪ ಅಂತ ಅಂದರೆ, ಸರು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಟ್ಯಾಲೆಂಟ್ ಇದೆ, ತುಂಬ ಚೆನ್ನಾಗಿ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದ್ದಾರೆ. ಆದರೆ ಇದೆಲ್ಲವೂ ಕೂಡ ಇದ್ದರೂ ಕೂಡ ಆದರೆ ಕೆಲವೊಂದಷ್ಟು ಜನರ ಒಂದು ಆಸೆಗಳೇನಿರುತ್ತೆ ಆ ಒಂದು ಆಸೆಗಳನ್ನು ಪೂರೈಸದೆ ಹೋದಾಗ ಇಲ್ಲಿ ಟ್ಯಾಲೆಂಟೇ ಆಗಿರ್ಬೋದು, ಬ್ಯೂಟಿನೇ ಆಗಿರ್ಬೋದು, ಅದು ಯಾವುದು ಕೂಡ ಮ್ಯಾಟ್ರ್ ಆಗಲ್ಲ ಅಂತ ನಮಗನ್ಸುತ್ತೆ. ಅದೇ ರೀತಿಯಾಗಿ ಸರು ಅವರ ಒಂದು ವಿಚಾರದಲ್ಲೂ ಕೂಡ, ಅಂದರೆ ಸುಪ್ರೀತಾ ಅಲಿಯಾಸ್ ಸರು ಅವರು ಏನಿದ್ದಾರೆ ಅವ್ರ ವಿಚಾರದಲ್ಲೂ ಇಂಥ ವಿಚಾರಗಳು ನಡೆದಿರ್ಬೋದು ಅನಿಸುತ್ತೆ. ಒಂದಷ್ಟು ಡಿಮ್ಯಾಂಡ್ಗಳನ್ನು ಅವ್ರಿಗೆ ಇರಿಸಿರ್ಬೋದು. ಅಂದರೆ ಅವರ ಒಂದು ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ ಒಂದು ಹೆಣ್ಮಗಳು ಅಂತ ಬಂದಾಗ. ಆದರೆ ಎಲ್ಲ ಡೈರೆಕ್ಟರ್ಗಳು, ಎಲ್ಲ ಪ್ರೊಡ್ಯೂಸರ್ಗಳು ಅದೇ ರೀತಿ ಇರ್ತಾರೆ ಅಂತ ಅಲ್ಲ. ಅದೇ ರೀತಿ ಇದ್ದಿತ್ತು ಅಂತ ಅಂದರೆ ಎಷ್ಟೋ ಸಿನಿಮಾಗಳು ಇದೇ ಆಗ್ಬಿಡುತ್ತೆ, ಅಂದರೆ ರಿಲೀಸೇ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಆಮೇಲೆ ತುಂಬ ಜನ ಹೀರೋಯಿನ್ಗಳು ಹೇಳ್ಕೊಳ್ತಾ ಇದ್ರು ಅನಿಸುತ್ತೆ. ಬಟ್ ಎಲ್ಲರೂ ಹಂಗಿರಲ್ಲ. ಕೆಲವೊಂದಷ್ಟು ಡೈರೆಕ್ಟರ್ಗಳು, ಕೆಲವೊಂದಷ್ಟು ಪ್ರೊಡ್ಯೂಸರ್ಗಳು ಆಸೆಗಳೇನಿರುತ್ತೆ ಅದು ಯಾವ ಆಸೆಗಳನ್ನು ಪೂರೈಸದೆ ಇರೋ ಕಾರಣಕ್ಕೆ ಸರು ಅವ್ರಿಗೆ ಮೇ ಬಿ ಈ ಒಂದು ವಿಚಾರಗಳಲ್ಲಿ ಅನ್ಯಾಯ ಆಗಿರ್ಬೋದು ಅನಿಸುತ್ತೆ. ಇದರ ಜೊತೆಗೆ ಸರು ಅವ್ರಿಗೆ ಒಂದಷ್ಟು ಡಿಮ್ಯಾಂಡ್ಗಳು ಇದನ್ನು ಮಾಡ್ತಾರಂತೆ. ಅಂದರೆ ತುಂಡು ಬಟ್ಟೆಗಳನ್ನು ಹಾಕ್ಕೊಂಡು ನೀವು ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೇಕು, ತುಂಡು ಬಟ್ಟೆಗಳನ್ನು ಹಾಕ್ಕೊಳ್ಳಿ ಅಂತ ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳನ್ನು ಹೇಳಿದಾಗ
ಇದು ಯಾವುದಕ್ಕೂ ಸುಪ್ರೀತಾ ಅವ್ರು ಒಪ್ಕೊಳ್ಳಲ್ಲ. ಅಂದರೆ ನನಗಿದು ಯಾವುದಕ್ಕೂ ಇಷ್ಟ ಇಲ್ಲ, ನಾನು ಏನೇ ಇದ್ದರೂ ನನ್ನ ಪಾತ್ರ ಇದೇನೇ ಇತ್ತು ಅಂತಂದರೆ ನಾನು ಮೈ ತುಂಬ ಬಟ್ಟೆಯನ್ನು ಹಾಕ್ಕೊಂಡ್ಬಿಟ್ಟೆ ನಾನು ಆ ಪಾತ್ರದನ್ನು ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನಾನು ಒಪ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥ ವಿಚಾರಗಳನ್ನ ಡೈರೆಕ್ಟಾಗಿ ಹೇಳ್ತಾರಂತೆ. ಸೊ ಬಹುಶಃ ಇಷ್ಟೆಲ್ಲ ರೀಸನ್ಗಳಿಂದ ನನಗನ್ಸಿದ್ದು ಸುಪ್ರೀತಾ ಅವ್ರಿಗೆ ಕೆಲವೊಂದಷ್ಟು ಅವಕಾಶಗಳು ಸಿಗದೇ ಇರ್ಬೋದು. ಆ ಕಾರಣಕ್ಕಾಗಿ ಇದ್ರ ಜೊತೆಗೆ ಈಗ ಏನು ಮಾಡ್ತಿದ್ದಾರೆ ಅಂತಂದ್ರೆ ಅದಾದ ಬಳಿಕ ಅವರು ಸಿನಿಮಾ ರಂಗದಿಂದನೇ ದೂರ ಉಳಿದು ಬಿಡ್ತಾರೆ. ಬೇಡವಪ್ಪ, ಈ ಸವಾಸನೆ ಬೇಡ, ನಾನಾಯಿತು ನಂದು ಇದು ಆಯಿತು ಅನ್ನೋ ಥರ ವೈಯಕ್ತಿಕ ಜೀವನದ ಕಡೆ ಒಂದಷ್ಟು ಗಮನ ಕೊಡ್ತಾ ಹೋಗ್ತಾರೆ. ಎಜುಕೇಷನನ್ನು ಕಂಪ್ಲೀಟ್ ಮಾಡ್ತಾರೆ. ಅದಾದ ಬಳಿಕ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಅಂದರೆ ಕರಾವಳಿ ಭಾಗದಲ್ಲಿರುವಂಥವ್ರನ್ನೇ ಕೂಡ ಮದುವೆ ಆಗಿ ಅವರ ವೈಯಕ್ತಿಕ ಜೀವನದಲ್ಲಿ ತುಂಬ ಚೆನ್ನಾಗಿದ್ದಾರೆ ಅಂತ ಒಂದಷ್ಟು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ನಮಗೆ ಅನಿಸೋದು ಕೂಡ ಎಂಥ ಟ್ಯಾಲೆಂಟೆಡ್ ನಟಿ ಆಕೆ, ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದರು. ಅಂಬಾರಿ ಅಂದರೆ ನನಗೆ ಈಗಲೂ ಬಾಯಲ್ಲಿ ಅದೇ ಬರುತ್ತೆ, ಸರು. ಅವರ ನಿಜವಾದ ಹೆಸರು ಸುಪ್ರೀತಾನೇ. ಬಟ್ ಆದರೂ ಕೂಡ ಸರು ಅನ್ನುವಂತಹ ಪಾತ್ರ ಏನಿದೆ ಅದು ಈಗಲೂ ನೆನಪಲ್ಲಿ ಉಳಿಯುವಂತಹ ಪಾತ್ರ. ಇಂಥ ಒಂದು ನಟಿನ ನಾವೆಲ್ಲೋ ಒಂದು ಕಡೆ ಕಳ್ಕೊಂಡ್ವಾ ಅಂತ ಅನಿಸುತ್ತೆ. ಇದು ಒಂಥರ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ವಿಪರ್ಯಾಸ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅನಿಸುತ್ತೆ. ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾಯಿದ್ರು, ಅವ್ರ ಎಮೋಷನ್ಸು, ಅವರು ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡುವಂತಹ ರೀತಿ, ಇದೆಲ್ಲವೂ ಟ್ಯಾಲೆಂಟು, ಬ್ಯೂಟಿ ಎಲ್ಲವೂ ಇತ್ತು ಸುಪ್ರೀತಾ ಅವ್ರಿಗೆ. ಬಟ್ ಆದರೆ ಈ ಎಲ್ಲ ವಿಚಾರಗಳಿಂದ ಅಂದರೆ ಕೆಲವೊಂದಷ್ಟು ವಿಚಾರಗಳಿಗೆ ಸರು ಅವರು ಒಪ್ಕೊಳ್ಳದೆ ಇರೋದಕ್ಕೆ ಕಾರಣ ಅವರು ಕನ್ನಡ ಚಿತ್ರರಂಗದಿಂದ ದೂರ ಉಳಿದು ಬಿಡ್ತಾರೆ. ಸೊ ಇದೆಲ್ಲದೂ ಕೂಡ ಕಾರಣ ಅಂತ ಅನಿಸುತ್ತೆ. ಬಹುಶಃ ಈ ಥರ ಬಹಳಷ್ಟು ಜನರಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಅದರಲ್ಲಿ ಸರು ಅವರು ಕೂಡ ಒಬ್ಬರು ಅಂತ ಹೇಳ್ಬೋದು. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.